ದೆಹಲಿಯ ಕೆಂಪುಕೋಟೆಯ ಹತ್ತಿರ ನಡೆದದ್ದು ಭಯೋತ್ಪಾದಕ ಕೃತ್ಯ ನಡೆದ ಅರ್ಧ ಗಂಟೆಯೊಳಗೆ ನಾವೇ ಹೇಳಿದ್ವಿ. ಈಗ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಹೇಳ್ತಾ ಇದೆ. ಅಧಿಕೃತವಾಗಿ ಇದನ್ನ ಭಯೋತ್ಪಾದಕ ಕೃತ್ಯಗಳ ಪಟ್ಟಿಗೆ ಸೇರಿಸಲಾಗಿದೆ. ಭದ್ರತಾ ಸಂಪುಟ ಸಮಿತಿ ಸಭೆ ನಂತರದ ನಿರ್ಧಾರ. ಸಿಸಿಎಸ್ ನಂತರ ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಲಾಗಿದೆ. ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟೀಸ್ ಅಂತ ಕರೀತಾರೆ. ಅದರ ಚೇರ್ಮನ್ ಆಗಿ ಸ್ವತಃ ಪ್ರಧಾನಮಂತ್ರಿಗಳಿರ್ತಾರೆ. ಆ ಕಮಿಟಿಯಲ್ಲಿ ರಕ್ಷಣಾ ಸಚಿವರು, ಗೃಹ ಸಚಿವರು, ಹಣಕಾಸು ಸಚಿವರು, ವಿದೇಶಾಂಗ ಸಚಿವರು ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಇರ್ತಾರೆ. ಅದರ ಸಭೆಗಳಿಗೆ ಅವಶ್ಯಕತೆಗೆ ತಕ್ಕಂತೆ ಅಧಿಕಾರಿಗಳನ್ನು ಕರೆಸಿಕೊಳ್ಳಲಾಗುತ್ತೆ. ಇವತ್ತು ಸಂಜೆ ಶಾರ್ಪ್ 5:15 ಸಿಸಿಎಸ್ ಆಯಿತು. ಭದ್ರತಾ ಸಂಪುಟ ಸಮಿತಿಯ ಸಭೆ ಇವತ್ತು ಸಂಜೆ ಸರಿಯಾಗಿ 5:15 ನಡೀತು. ಸಭೆಯ ನಂತರ ಅಧಿಕೃತ ಹೇಳಿಕೆ, ಇದೊಂದು ಭಯೋತ್ಪಾದಕ ಕೃತ್ಯ ಅನ್ನುವ ಅಧಿಕೃತ ಹೇಳಿಕೆ ಬಂದಿದೆ. ಭಯೋತ್ಪಾದಕ ಕೃತ್ಯ ಅನ್ನುವ ಹೇಳಿಕೆ ಬಂತು. ಉದ್ದೇಶಪೂರ್ವಕವಾಗಿ ನಡೆಸಿದ ಕೃತ್ಯವ ಅಥವಾ ಇನ್ನೆಲ್ಲೋ ಇಡಬೇಕು ಅಂತ ತೆಗೆದುಕೊಂಡು ಹೋಗ್ತಾ ಇದ್ದ ಬಾಂಬು ಅಲ್ಲಿ ಬ್ಲಾಸ್ಟ್ ಆಗಿಬಿಡ್ತಾ. ಇದೊಂದು ಆತ್ಮಾಹುತಿ ಬಾಂಬ್ ದಾಳಿಯ ಅಥವಾ ಬಾಂಬ್ ಬಿಟ್ಟು ಜೀವಂತ ಎಸ್ಕೇಪ್ ಆಗಬೇಕು ಅಂದ್ಕೊಂಡಿದ್ದ ಆ ಭಯೋತ್ಪಾದಕ ಬ್ಲಾಸ್ಟ್ನಲ್ಲಿ ಸತ್ತು ಹೋದ್ನ? ಕೆಲವು ಪ್ರಶ್ನೆಗಳಿದ್ದಾವೆ. ಅದಕ್ಕಿಂತ ಮುಂಚೆ ಮತ್ತೊಂದು CCTV ಫುಟೇಜ್ ಬಂದಿದೆ. ಬಾಂಬ್ ಬ್ಲಾಸ್ಟದ್ದು 10ನೇ ತಾರೀಕು ಅಂದರೆ ಮೊನ್ನೆ ಸಂಜೆ 6:50 ಬ್ಲಾಸ್ಟ್ ಆದ ತಕ್ಷಣ CCTV ಆಫ್ ಆಗಿಬಿಡುತ್ತೆ. I-20 ಕಾರು ಬ್ಲಾಸ್ಟ್ ಆದ ತಕ್ಷಣ ಸ್ಫೋಟದ ತೀವ್ರತೆ ಹಂಗಿತ್ತು. 6:52 ಅಂತಾರೆ. ಅದರಲ್ಲಿ 6:51 ಇನ್ನೇನು ಆಗೋದಿದೆ ಅಷ್ಟರಲ್ಲಿ ಬ್ಲಾಸ್ಟ್ ಆಗುತ್ತೆ. ಅದು CC ಕ್ಯಾಮ್ರಾದ ಟೈಮ್ ಸೆಟ್ಟಿಂಗು. ಬ್ಲಾಸ್ಟ್ನ ನಂತರ ಹೊತ್ತಿಕೊಳ್ಳುವ ಬೆಂಕಿಯ ಬಣ್ಣದ ಆಧಾರದ ಮೇಲೆ ಯಾವ ವಸ್ತು ಬ್ಲಾಸ್ಟ್ ಆಗಿದ್ದು ಅನ್ನೋದನ್ನು ಹೇಳ್ತಾರೆ ತಜ್ಞರು. RDX, ಅಮೋನಿಯಂ ನೈಟ್ರೇಟಾ, ಸಿಲಿಂಡರಾ, ಬೆಂಕಿ ಕಲರ್ ಮೇಲೆ ಗೊತ್ತಾಗುತ್ತೆ. ಅಮೋನಿಯಂ ನೈಟ್ರೇಟ್. ನೋಡಿ, ಮೊದಲು 1 ಸಾವು ಅಂತ ಬಂತು, ಆಮೇಲೆ 5 ಸಾವು ಅಂದರು, 8 ಅಂದರು, 9 ಅಂದರು, 11 ಅಂದರು, 12ಕ್ಕೆ ಬಂದು ನಿಂತಿದೆ ಈ ಸಾವುಗಳ ಸಂಖ್ಯೆ. ಡೇ 1 ನಮಗೆ ಆಶ್ಚರ್ಯ ಆಗಿದ್ದು ಚಾಂದಿನಿ ಚೌಕ್ ಅಂದರೆ ದಿಲ್ಲಿಯಲ್ಲಿ. ನೀವು ಹೋಗಿದ್ರೆ ಗೊತ್ತಿರುತ್ತೆ, ಆ ಕಡೆ ಪರಾಠ ಗಲ್ಲಿ ಅವೆಲ್ಲ ಬರ್ತವೆ. ಕೆಂಪುಕೋಟೆ ಹತ್ರ ಕಾಲಿಡೋದಕ್ಕೂ ಜಾಗ ಇರೋದಿಲ್ಲ ರೀ. ಅಲ್ಲಿ ಕಾಲಿಡೋದಕ್ಕೂ ಜಾಗ ಇರೋದಿಲ್ಲ. ಅಂಥಲ್ಲಿ ಕಾರ್ ಬಾಂಬ್ ಬ್ಲಾಸ್ಟ್ ಆದರೆ 50-60 ಜನ ಸತ್ತೋಗ್ಬಿಡ್ಬೇಕು. ಅಂದರೆ ಡೇ 1 ಡೌಟ್ ಬಂತು, ಇದು ಅಂಥ ಸಣ್ಣ ಪ್ರಮಾಣದ ಸ್ಫೋಟವ ಏನು ಅಂತ. ಈಗ ಅವತ್ತು ಸ್ಫೋಟಗೊಂಡ ಸ್ಥಳದಲ್ಲಿದ್ದ ಕೆಲವು ತಜ್ಞರು ಹೇಳಿದ್ರು, ಬ್ಲಾಸ್ಟ್ ಆದಾಗ, ಈ ಮಾದರಿಯ ಬ್ಲಾಸ್ಟ್ ಆದಾಗ ಮೊದಲಿಗೆ ಸ್ಪ್ಲಿಂಟರ್ಗಳಾಗಿ ಏನನ್ನು ಬಳಸಿದ್ದಾರೆ ಅಂತ ನೋಡ್ತಾರೆ. ಸ್ಪ್ಲಿಂಟರ್ ಅಂದರೆ ಹೆವಿ ಮೆಟಲ್ಗಳನ್ನು ಹಾಕ್ತಾರೆ ಬಾಂಬ್ಗೆ. ಮಧ್ಯದಲ್ಲಿ ಒಂದು ಸ್ಫೋಟಕ ಇಟ್ಟು ಅದರ ಸುತ್ತು ಕಡೆ ನಟ್ಟು ಬೋಲ್ಟು ತುಂಬುತ್ತಾರೆ. ಅಂದರೆ ಆ ಸ್ಫೋಟಕ ಅಮೋನಿಯಂ ನೈಟ್ರೇಟ್ ಅನ್ಕೊಳ್ಳಿ. ಈಗ ಅಮೋನಿಯಂ ನೈಟ್ರೇಟ್ ಬ್ಲಾಸ್ಟ್ ಆದ ಹೊಡೆತಕ್ಕೆ ಆ ನಟ್ಟು ಬೋಲ್ಟು ದಿಕ್ಕುಗಳಿಗೂ ಸಿಡಿತಾವು. ಸಿಡಿದಾಗ ಯಾರ್ಯಾರಿಗೆ ಎಲ್ಲೆಲ್ಲಿ ಬೀಳುತ್ತೋ ಗೊತ್ತಿಲ್ಲ. ಗುಂಡು ಹೊಕ್ಕಂಗೆ ತಲೆಗೆ ಹೋಗ್ತಾವವು. ಎದೆಗೆ ಬಿದ್ದರೆ ಈ ಕಡೆಯಿಂದ ಹೊಕ್ಕ, ಆ ಕಡೆಯಿಂದ ಹೊರಗಡೆ ಬರ್ತವೆ. ಸಾವುಗಳಾಗೋದು ಅದರಿಂದ.
ನಟ್ಟು ಬೋಲ್ಟ್ಗಳನ್ನಿಟ್ಟು, ಯಾವುದು ಸಾಮಾನ್ಯ ಹಾರ್ಡ್ವೇರ್ ಶಾಪ್ನಲ್ಲಿ ಸಿಗುವ ನಟ್ಟು ಬೋಲ್ಟ್ಗಳನ್ನಿಟ್ಟು ಬ್ಲಾಸ್ಟ್ ಮಾಡ್ತಾರೆ. ಆವತ್ತು ನಟ್ಟು ಬೋಲ್ಟ್ಗಳು ಸಿಗಲಿಲ್ಲ. ನಾನು ಯಾಕಿದನ್ನಿಷ್ಟು ಸ್ಪಷ್ಟವಾಗಿ ಹೇಳಬಲ್ಲೆ ಅಂದರೆ, ಬೆಂಗಳೂರು ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಆಡುಗೋಡಿ ಹತ್ರ ಒಬ್ಬ ಮಹಿಳೆ ಮೃತಪಟ್ಟಳು. ಆಡುಗೋಡಿಯಿಂದ ಇಟ್ಕೊಂಡು ಬಂದು ಈ ಮೈಸೂರು ರೋಡ್ ತನಕ ಇಟ್ಟು ಹಾಗೆ ಕೇರಳಕ್ಕೆ ಹೋಗ್ಬಿಟ್ಟಿತ್ತು ಈ ಅಬ್ದುಲ್ ನಾಸಿರ್ ಮದನಿ ಟೀಮು. ಆಡುಗೋಡಿಯ ಬಾಂಬ್ ಬ್ಲಾಸ್ಟ್ ಸೈಟ್ನಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ನಾನು. ಪಕ್ಕದಲ್ಲಿ ಒಂದು ಕಾಂಕ್ರೀಟ್ ಕಾಂಪೌಂಡ್ ವಾಲಿನ ಒಳಗಡೆ ಇಷ್ಟುದ್ದ ಹೋಗಿತ್ತು ಒಂದು ನಟ್ಟು, ಇಷ್ಟುದ್ದ ಒಳಗಡೆ ಹೋಗಿದ್ದು. ಆವಾಗ ಸಾವು ಹೆಂಗಾಗುತ್ತೆ ಬಾಂಬ್ ಬ್ಲಾಸ್ಟ್ ಆದಾಗ ಅನ್ನೋದು ಗೊತ್ತಾಗಿದ್ದು. ಇಲ್ಲಿ ಕಬ್ಬಿಣದ ತುಂಡುಗಳು ಬಿದ್ದಿರಲಿಲ್ಲ, ನಟ್ಟು ಬೋಲ್ಟ್ಗಳು ಬಿದ್ದಿರಲಿಲ್ಲ. ಸುತ್ತು ಕಡೆ ಇಟ್ಟಿರ್ತಾರಲ್ಲ, ಕೆಲವೊಂದು ಕಡೆ ಆ ನಟ್ಟು ಬೋಲ್ಟ್ ಕೆಳಗಡೆ ಹೋಗಿ ಭೂಮಿಯ ಒಳಗೆ ಕುಳಿ ಬೀಳುತ್ತೆ, ಅದಾಗಿರಲಿಲ್ಲ. ಅದು ಕೆಲವರಿಗೆ ಸಂಶಯ ಬಂತು. ಈಗ ಬರ್ತಾ ಇರುವ ಅದಕ್ಕೆ ಅದು ಹಂಗೆ ಯಾಕಾಯಿತು ಅನ್ನೋದಕ್ಕೆ ಬರ್ತಾ ಇರುವ ಉತ್ತರ ಏನು ಅಂದರೆ, ನೆನ್ನೆ ಕತೆ ಹೇಳಿದೆ ನಿಮಗೆ. ಶ್ರೀನಗರದಲ್ಲಿ ಜೈಷೆ ಮೊಹಮ್ಮದ್ನ ಪೋಸ್ಟರ್ ಅಂಟಿಸಿದ್ದು, ಅದನ್ನು ಹುಡುಕೊಂಡು ಆ ಸಂದೀಪ್ ಚಕ್ರವರ್ತಿ ಅನ್ನುವ SSP, ಶ್ರೀನಗರದ SSP ತನಿಖೆ ಶುರು ಮಾಡಿದ್ದು. ಅವರು ಫರೀದಾಬಾದ್ ತನಕ ಬಂದು ನಿಂತಿತ್ತು. ಅಲ್ಲಿ ರೇಡ್ ಆಯ್ತಲ್ಲ, ರೇಡ್ ಆದಾಗ ಸಿಕ್ಕಾಕೊಂಡ್ಬಿಟ್ರಲ್ಲ, ಉಮರ್ ನಬಿ ಒಬ್ಬ ಎಸ್ಕೇಪ್ ಆಗ್ಬಿಟ್ಟ. ರೇಡ್ ಮಾಡಿದ ಹರಿಯಾಣ ಪೊಲೀಸರಿಗಾಗಲಿ ಜಮ್ಮು ಕಾಶ್ಮೀರದ ಪೊಲೀಸರಿಗಾಗಲಿ ಈ ಮಾಡ್ಯೂಲ್ನಲ್ಲಿ ಉಮರ್ ನಬಿ ಅನ್ನೋ ಇನ್ನೊಬ್ಬನಿದ್ದಾನೆ ಅನ್ನೋದರ ಅಂದಾಜು ಸಿಗಲಿಲ್ಲ. ಸಾಮಾನ್ಯವಾಗಿ ಏನು ಮಾಡ್ತಾರೆ, ರೇಡ್ ಮಾಡ್ತಾರೆ, ಹಿಡ್ಕೋತಾರೆ ಆರೋಪಿಗಳನ್ನು, ವಿಚಾರಣೆ ಮಾಡ್ತಾರೆ. ವಿಚಾರಣೆ ಅಂದರೆ ಹೆಂಗೆ ಮಾಡಬೇಕು ಹಂಗೆ ಮಾಡ್ತಾರೆ. ಅವರು ತೋರಿಸಿದ ಜಾಗದಲ್ಲಿ ವಸ್ತುಗಳನ್ನು ವಶಪಡಿಸಿಕೊಳ್ತಾರೆ. ಅವ್ರು ಯಾರ್ಯಾರ ಹೆಸರು ಹೇಳ್ತಾರೋ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಇಲ್ಲಿ ರೇಡ್ ಮಾಡಿದಾಗ 2900 kg ಸ್ಫೋಟಕ ಸಿಕ್ಕಿಬಿಡ್ತು. ಪೊಲೀಸರು ಏನು ಅನ್ಕೊಂಡ್ರು, ಇವರು ಸಂಗ್ರಹಿಸಿದ್ದ ಅಷ್ಟು ಸ್ಫೋಟಕ ನಮ್ಮ ಕೈಗೆ ಸಿಕ್ಕಿದೆ ಅನ್ಕೊಂಡ್ರು. ಹಂಗಾಗಿರಲಿಲ್ಲ. ಅದು ಅದರ ಪೈಕಿ ಒಂದಷ್ಟು ಸ್ಫೋಟಕವನ್ನು ಈ I-20 ಕಾರಿಗೆ ಆಲ್ರೆಡಿ ತುಂಬಿಕೊಂಡಿದ್ರು. ಆದರೆ ಅದನ್ನು ಬಾಂಬನ್ನಾಗಿ ರೆಡಿ ಮಾಡಿರಲಿಲ್ಲ. ಇನ್ನೂ ಬಾಂಬ್ ಮಾಡಬೇಕು ಅಂದರೆ ಅದಕ್ಕೊಂದು ಟೈಮರ್ ಹಾಕಬೇಕು, ಡಿಟೋನೇಟರ್ ಹಾಕಬೇಕು, ಅದರ ಸುತ್ತು ಕಡೆ ನಟ್ಟು ಬೋಲ್ಟ್ಗಳನ್ನು ತುಂಬಬೇಕು. ಅದು ಎಲ್ಲ ಆದರೆ ಬಾಂಬ್ ಆಗುತ್ತದು. ಅದನ್ನು ಇನ್ನೂ ಮಾಡಿರಲಿಲ್ಲ ಇವರು. ಕಾರ್ನಲ್ಲಿ ಇಟ್ಟಿದ್ರು ಅಷ್ಟೇ ಅಮೋನಿಯಂ ನೈಟ್ರೇಟನ್ನು. ಇವನು ಉಮರು ತಾನು ಸಿಕ್ಕಿ ಬೀಳಲಿಲ್ಲ ಮತ್ತು ತನ್ನ ಕಾರಿನ ಮಾಹಿತಿ ಅವ್ರಿಗೆ ಬಂದಿಲ್ಲ ಅನ್ನೋದು ಗೊತ್ತಾಯ್ತಲ್ಲ ಇವನಿಗೆ. ಬೆಳಗ್ಗೆ 7:30 ಕಾರ್ ತಗೊಂಡು ಎದ್ದುಬಿಟ್ಟ. ಫರೀದಾಬಾದ್ನಿಂದ ಎದ್ದುಬಿಟ್ಟ ಇವನು ಕಾರ್ ತಗೊಂಡು. ಇನ್ನೂ 2 ಕಾರ್ ಇದ್ವು ಅವನ ಹತ್ರ, ಒಂದು I-20, ಒಂದು ಮಾರುತಿ ಬ್ರಿಜಾ ಒಂದು ಹುಡುಕ್ತಾ ಇದ್ದಾರೆ. ಸಾರಿ, I-20 ಬ್ಲಾಸ್ಟ್ ಆಯಿತು. ಇನ್ನೊಂದು ಯಾವುದದು, ಫೋರ್ಡ್ ಇಕೋಸ್ಪೋರ್ಟ್ ಒಂದು, ಬ್ರಿಜಾ ಕಾರ್ ಒಂದು. ಫೋರ್ಡ್ ಇಕೋಸ್ಪೋರ್ಟ್ ಸಿಕ್ಕಿದೆ ಈಗ, ಬ್ರಿಜಾ ಹುಡುಕ್ತಾ ಇದ್ದಾರೆ. 3 ಕಾರ್ ತಗೊಂಡಿದ್ದ ಇವನು. ಒಂದು I-20 ತಗೊಂಡು ಅಲ್ಲಿಂದ ಎದ್ದ. ಅಲ್ಲಿಂದ ಬದರ್ಪುರ್ ಬಾರ್ಡರ್ ದಾಟ್ಕೊಂಡು ದಿಲ್ಲಿಗೆ ಬಂದ. ಕೆಂಪು ಕೋಟೆಗೆ ಯಾಕೆ ಬಂದ? ರೆಡ್ ಫೋರ್ಟ್ನ ಪಾರ್ಕಿಂಗ್ನಲ್ಲಿ ಕಾರ್ ಯಾಕೆ ಪಾರ್ಕ್ ಮಾಡ್ದ? 3 ತಾಸು ಎಲ್ಲೋ ಹೋಗಿ ಬಂದಲ್ಲ, ಎಲ್ಲಿ ಹೋಗಿದ್ದ? ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿಯ ಪ್ರಕಾರ ಆತನ ಹ್ಯಾಂಡ್ಲರ್ಗಳೆಲ್ಲೋ ಅಕ್ಕಪಕ್ಕ ಇದ್ರಲ್ಲಿ. ಅವ್ರ ಹತ್ರ ಮಾತಾಡಕ್ಕೆ ಹೋದ ಇವನು. ಹಿಂಗಾಗ್ಬಿಟ್ಟಿದೆ, ರೇಡ್ ಆಗಿಬಿಟ್ಟಿದೆ, ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಉಳಿದವರೆಲ್ಲ ಸಿಕ್ಕಾಕೊಂಡಿದ್ದಾರೆ, ನಾನು ಎಸ್ಕೇಪ್ ಆಗಿ ಬಂದಿದ್ದೀನಿ, ಏನು ಮಾಡೋದು ಅಂತ ಕೇಳಕ್ಕೆ ಹೋದ. ಅವ್ರು ಏನು ಉತ್ತರ ಕೊಟ್ಟರು? ಬಂದು 6:48 ಕಾರ್ ಎತ್ತದ. ಅಲ್ಲಿಂದ ಪಾರ್ಕಿಂಗ್ನಿಂದ ಕಾರ್ ತಗೊಂಡು ಹೊರಗೆ ಬಂದ. ಮುಂದೆ ಎಲ್ಲೋ ಒಂದು ಕಡೆ ಹೋಗಿ ಆತನಿಗೆ ಕಾರನ್ನು ಡಿಸ್ಪೋಸ್ ಮಾಡಿ ಅಥವಾ ಪೂರ್ಣ ಪ್ರಮಾಣದ ಬಾಂಬನ್ನಾಗಿ ಪರಿವರ್ತಿಸಿ ಒಂದು ಕಡೆ ಅದನ್ನು ಕಾರ್ ನಿಲ್ಲಿಸಿ, ಜನನಿಬಿಡ ಪ್ರದೇಶದಲ್ಲಿ ಕಾರ್ ನಿಲ್ಲಿಸಿ ಬ್ಲಾಸ್ಟ್ ಆಗೋ ಹಂಗೆ ಟೈಮರ್ ಸೆಟ್ ಮಾಡಿ ಎಸ್ಕೇಪ್ ಆಗಬೇಕಾಗಿತ್ತು ಆತನಿಗೆ. ಆದರೆ ಸಿಗ್ನಲ್ನಲ್ಲೇ ಬ್ಲಾಸ್ಟ್ ಆಗ್ಬಿಡ್ತು. ಹಾಗೆ ಆಗುವುದಕ್ಕೆ ಸಾಧ್ಯವಾ? ಡೆಫಿನೆಟ್ಲಿ ಸಾಧ್ಯ. ದೇಶದ, ರಾಜ್ಯದ, ಊರಿನ ಹಣೆ ಬರಹ ಚೆನ್ನಾಗಿದ್ರೆ ಹಂಗಾಗುತ್ತೆ. ಭಯೋತ್ಪಾದಕರ ಗುರಿ ಪೂರ್ತಿಯಾಗಿ ಈಡೇರುವುದಿಲ್ಲ. ಎಕ್ಸಾಂಪಲ್ಸ್ ಎಷ್ಟು ಬೇಕು ನಿಮ್ಮ ಎದುರಿಗೆ? ಎಷ್ಟು ಬೇಕು? ರೀಸೆಂಟ್ಲಿ ನೆನಪಿರುವಂಥದ್ದು ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟು. ಮೊಹಮ್ಮದ್ ಶಾರಿಕ್ಕು ಕುಕ್ಕರ್ನಲ್ಲಿ ಬಾಂಬೆಲ್ಲ ರೆಡಿ ಮಾಡಿಟ್ಕೊಂಡು ಅದನ್ನು ಇಡೋದಕ್ಕೆ ಆಟೋದಲ್ಲಿ ತಗೊಂಡು ಹೋಗ್ತಾ ಇದ್ದ. ಒಂದು ಬ್ಯಾಗ್ನಲ್ಲಿ ಹಾಕೊಂಡು ಆಟೋದಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದ ಅದನ್ನ ಅವನು. ಆಟೋ ಡ್ರೈವರ್ ಇಯರ್ಫೋನ್ ಹಾಕೊಂಡು ಸ್ವಲ್ಪ ಸ್ಪೀಡಾಗಿ ಹೋಗ್ತಿರುವಾಗ ರೋಡ್ ಹಂಪ್ ಬಂದುಬಿಡ್ತು ಅಂತ. ಒಂದು ಸಲ ಆಟೋ ರೋಡ್ ಹಂಪ್ನಲ್ಲಿ ಎದ್ದು ಹಿಂಗೆ ಕುಲಿಕಿ ಕೆಳಗೆ ಇಳೀತು. ಬಾಂಬ್ ಢಮ್ ಅಂತು.
ಆಟೋ ಡ್ರೈವರ್ಗೂ ಪ್ರಾಣಹಾನಿ ಆಗಲಿಲ್ಲ, ಶಾರಿಕ್ಗೂ ಪ್ರಾಣಹಾನಿ ಆಗಲಿಲ್ಲ. ಶಾರಿಕ್ ಜೀವಂತ ಸಿಕ್ಕ. ಅದು ಮೊದಲನೆಯದ್ದ ಅಲ್ಲ. ಹಂಗಾಗಿದೆ. ಕೊಯಮತ್ತೂರಿನಲ್ಲಿ ಆಯ್ತು ರೀ. ಕೊಯಮತ್ತೂರಿನಲ್ಲಿ ನನಗೆ ಡೇಟ್ ಎಕ್ಸಾಕ್ಟಾಗಿ ನೆನಪಾಗ್ತಾ ಇಲ್ಲ. ಮಾರುತಿ ಓಮ್ನಿ ಕಾರು ಬಾಂಬ್ ಇಟ್ಕೊಂಡು ಹೋಗ್ತಿರ್ತಾರೆ. ಅದರಲ್ಲಿ ದೇವಸ್ಥಾನದ ಮುಂದೆ ಬಂದಾಗ ಬ್ಲಾಸ್ಟ್ ಆಗಿಬಿಡುತ್ತದು. ಅದನ್ನು ಅಲ್ಲಿನ ಸರ್ಕಾರ ಸಿಲಿಂಡರ್ ಬ್ಲಾಸ್ಟು, DMK ಸರ್ಕಾರ ಸಿಲಿಂಡರ್ ಬ್ಲಾಸ್ಟ್ ಅಂತೇಳಿ ಅಲ್ಲಲ್ಲೇ ಮುಗಿಸೋ ಪ್ರಯತ್ನ ಮಾಡ್ತಾರೆ. ಅಣ್ಣಾಮಲೈ ದೊಡ್ಡ ಹೋರಾಟ ಮಾಡಿದ್ರು. ಅದಕ್ಕೆ NIA ಬಂತು, ಬಾಂಬ್ ಬ್ಲಾಸ್ಟ್ ಅಂತ ಗೊತ್ತಾಯ್ತದು. ಅಲ್ಲೊಂದು ಟೆರರ್ ಮಾಡ್ಯೂಲ್ ಹೊರಗೆ ಬಂದಿದ್ದು ಹಿಂಗೆ ಅಚಾನಕ್ಕಾಗಿ ಬ್ಲಾಸ್ಟ್ ಆದ ಕಾರಣಕ್ಕೆ. ಈಗ ಆಯ್ತಲ್ಲ ಹಿಂಗೆ. ಇನ್ನೂ ಹಿಂದೆ ಹೋಗಿ ಹೇಳಬೇಕು ಅಂದರೆ ಈ ಥರದ ಅಚಾನಕ್ ಬಾಂಬ್ ಬ್ಲಾಸ್ಟ್ಗಳ ಬಗ್ಗೆ ನಾವು ಮೊಟ್ಟ ಮೊದಲು ಕೇಳಿದ್ದು ವಿವರ್ ಇನ್ ಕಾಲೇಜ್, ಹುಬ್ಳಿಲಿ ಓದ್ತಾ ಇದ್ದಾಗ. ಈ ಚರ್ಚ್ಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದ್ವು. ಚರ್ಚ್ಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದ್ವು. ಜೊತೆಗೆ ಒಂದಷ್ಟು ಹ್ಯಾಂಡ್ ಬಿಲ್ಸ್ ಇರ್ತಿದ್ವು, ಅಲ್ಲಿ ಕರಪತ್ರಗಳಿರ್ತಿದ್ವು. ಏನಂತ, ನಾವು RSSನವರು ಇವುಗಳನ್ನು ಮಾಡಿದ್ದೇವೆ ಅಂತ ಕರಪತ್ರಗಳಿರ್ತಿದ್ವು. ಎಲ್ಲರೂ RSSನವರು ಚರ್ಚ್ನಲ್ಲಿ ಬಾಂಬ್ ಬಿಡ್ತಿದ್ದಾರೆ ಅಂತ. ಪೊಲೀಸರಿಗೆ ಗೊತ್ತೇ ಆಗ್ತಿರಲ್ಲ ಯಾರು ಇಟ್ಟು ಹೋಗ್ತಿದ್ದಾರೆ, ಇದನ್ನ RSSನವರೇ ಇಟ್ಟು ಹೋಗ್ತಿದ್ದಾರಾ ಅಂತ. ಅದರದ್ದು ವಿಚಾರಣೆ ಮಾಡ್ತಿದ್ರು, ಎಲ್ಲ ವಿಚಾರಣೆ ಮಾಡ್ತಿದ್ರು. ಏಕಾಏಕಿ ಬೆಂಗಳೂರಿನಲ್ಲಿ ಒಂದು ಜೀಪ್ನಲ್ಲಿ ಬ್ಲಾಸ್ಟ್ ಆಗ್ಬಿಡ್ತು. ಜೀಪ್ನಲ್ಲಿ ನಾವೆಲ್ಲ ಅಲ್ಲಿ ಓದ್ತಾ ಇದ್ದಿದ್ದರಿಂದ ಇಲ್ಲಿ ಎಕ್ಸಾಕ್ಟಾಗಿ ಎಲ್ಲೋ ಕಾರ್ಪೊರೇಷನ್ ಸರ್ಕಲ್ ಹತ್ರ ಎಲ್ಲೋ ಬ್ಲಾಸ್ಟ್ ಆಗುತ್ತೆ. ಅದು ಜೀಪ್ನಲ್ಲಿ ಬ್ಲಾಸ್ಟ್ ಆದಾಗ ಪೊಲೀಸರು ಬಂದು ನೋಡಿದ್ರೆ ಗೊತ್ತಾಗುತ್ತೆ. 10 ನಿಮಿಷದಲ್ಲಿ ಕಂಡುಹಿಡಿಬೋದು ರೀ ಅದು IED ಹೌದು ಅಲ್ಲೋ, ಬಾಂಬ್ ಹೌದು ಅಲ್ವೋ ಅಂತ. ಪೊಲೀಸರಿಗೆ ಗೊತ್ತಾಯ್ತಿದ್ದು ಬಾಂಬ್ ಬ್ಲಾಸ್ಟು ಅಂತ. ತನಿಖೆ ಮಾಡ್ತಾ ಹೋದಾಗ ಒಂದು ಹೊಸ ಭಯೋತ್ಪಾದಕ ಸಂಘಟನೆ ಹೆಸರು ಗೊತ್ತಾಗುತ್ತೆ. ದೀನ್ದಾರ್ ಅಂಜುಮನ್ ಸಿದ್ದಿಕಿ ಚನ್ನಬಸವೇಶ್ವರ ಅಂತ ಹೆಸರು. ನೋಡಿ ಅದನ್ನು, ದೀನ್ದಾರ್ ಅಂಜುಮನ್ ಸಿದ್ದಿಕಿ ಚನ್ನಬಸವೇಶ್ವರ ಅನ್ನೋ ಭಯೋತ್ಪಾದಕ ಸಂಘಟನೆ ಹೆಸರು ಗೊತ್ತಾಯಿತು. ಅವರೇ ಚರ್ಚ್ನಲ್ಲಿ ಬಾಂಬ್ ಬಿಟ್ಟು RSSನ ಕರಪತ್ರಗಳನ್ನು ಎಸೆದು ಬರ್ತಾ ಇದ್ರು ಅಂತ ತನಿಖೆಯಲ್ಲಿ ಆಮೇಲೆ ಗೊತ್ತಾಯಿತು. ಹೀಗೆ ಅಚಾನಕ್ಕಾಗಿ ಬ್ಲಾಸ್ಟ್ಗಳಾಗ್ತವೆ. ಇದು ಕೂಡ ಆಗಿದ್ದ ಹಾಗೆ ಬ್ಲಾಸ್ಟ್ ಆಗಿದ್ದು ಕೇವಲ ಅಮೋನಿಯಂ ನೈಟ್ರೇಟು. ಒಂದು ವೇಳೆ ಅದರ ಸುತ್ತ ಇವರು ನಟ್ಟು ಬೋಲ್ಟ್ಗಳನ್ನಿಟ್ಟಿದ್ದರೆ ದೆಹಲಿ ಇತಿಹಾಸದ ದೊಡ್ಡ ಸ್ಫೋಟ, ಅತಿ ಹೆಚ್ಚು ಹಾನಿಯ ಪೈಕಿ ಇದು ಒಂದು ಕೂಡ ಅನ್ನಿಸಿಕೊಳ್ತಾ ಇತ್ತು. ಬ್ಲಾಸ್ಟ್ ಆಗಿದ್ದ ಅಮೋನಿಯಂ ನೈಟ್ರೇಟ್. ಅಂದರೆ ನಾವು ನಮ್ಮ ಕಡೆ ಅಟಮ್ ಬಾಂಬು ಅಂತೀವಿ, ಹಸಿರು ಬಣ್ಣದ ದಾರ ಸುತ್ತಿರ್ತಾರಲ್ಲ, ನಿಮ್ಮ ಕಡೆ ಏನಂತಿರೋ ದೊಡ್ಡ ಪಟಾಕಿ. ದೊಡ್ಡ ಪಟಾಕಿಯಲ್ಲಿ ಒಂದು ಇಷ್ಟು ಮದ್ದು ಇರುತ್ತೆ ಅಂದರೆ, ನಮ್ಮ ಕುಮಾರಸ್ವಾಮಿಯವ್ರ ಭಾಷೆಯಲ್ಲಿ ಮಿಣಿ ಪುಡಿ ಇರುತ್ತೆ, ಪೌಡ್ರ್ ಇರುತ್ತೆ ಅನ್ನೋದಾದರೆ, ಇದರಲ್ಲೊಂದು 20 kg ಇತ್ತು ಅಂದ್ಕೊಳ್ಳಿ. ಅದರ ತೀವ್ರತೆಯಿಂದಾಗಿ 12 ಜನ ಸತ್ತರು. ಅದರ ತೀವ್ರತೆಯಿಂದಾಗಿ. ಅದರ್ವೈಸ್ ಟೆಕ್ನಿಕಲಿ ಇಟ್ ವಾಸ್ ನಾಟ್ ಎಟ್ ಅ ಬಾಂಬ್. ಇನ್ನೂ ಬಾಂಬ್ ಆಗಿರಲಿಲ್ಲ. ಯೋಚನೆ ಮಾಡಿ, ಇದನ್ನು ಅಕಸ್ಮಾತ್ ಬಾಂಬನ್ನಾಗಿ ಪರಿವರ್ತಿಸಿ ಇವರು ಬ್ಲಾಸ್ಟ್ ಮಾಡಿದರೆ ಇದೇ ಚಾಂದಿನಿ ಚೌಕ್ನಲ್ಲಿ ಏನಾಗ್ತಾ ಇತ್ತು? 2900 kg ಅಮೋನಿಯಂ ನೈಟ್ರೇಟ್ ಸಿಕ್ತಲ್ಲ. ಇದು ಹಬ್ಬ ಅಂದರೆ 20-30 kg ಆಗಿರ್ಬೇಕಿದು ಬ್ಲಾಸ್ಟ್ ಆಗಿದ್ದು. 2900 kg ಸಿಕ್ತಲ್ಲ. ಅದರಲ್ಲಿ ಇಂಥ ಎಷ್ಟು ಬಾಂಬ್ ಮಾಡಬಹುದಾಗಿತ್ತು? ಆ ಅಷ್ಟು ಅಮೋನಿಯಂ ನೈಟ್ರೇಟನ್ನು ಅವರು ಬಾಂಬನ್ನಾಗಿ ಪರಿವರ್ತಿಸಿ ಬ್ಲಾಸ್ಟ್ ಮಾಡಿದರೆ ದೇಶದಲ್ಲಿ ಏನೇನಾಗ್ತಿತ್ತು? ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್? ಈ ಟೆರರ್ ಮಾಡ್ಯೂಲು ಕಾನ್ಪುರಕ್ಕೆ ಹೋಗಿ ಕಾನ್ಪುರ RSS ಆಫೀಸಿನ ರೇಖೆ ಮಾಡಿದೆ. ಕಾನ್ಪುರ RSS ಆಫೀಸ್ ಅಯೋಧ್ಯ ಮತ್ತು ಕಾಶಿಯಲ್ಲಿ ಈ ಶಾಹೀನ್ ಅನ್ನುವ ದುಷ್ಟ ಮಹಿಳೆ ಲೋಕಲ್ ಹ್ಯಾಂಡ್ಲರ್ಗಳನ್ನು ತಯಾರು ಮಾಡಿದ್ಲವಳು. ಸ್ಲೀಪರ್ಸಲ್ಲಿ ಕ್ರಿಯೇಟ್ ಮಾಡಿದ್ಲವಳು ಅಯೋಧ್ಯೆ ಮತ್ತು ಕಾಶಿಯಲ್ಲಿ. ಅಂದರೆ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಸುರಕ್ಷಿತವಾಗಿ ಬಾಂಬ್ ಬಿಟ್ಟು ಬರಬಹುದಾದಂಥ ಜಾಗ ಯಾವುದು, ಅತಿ ಹೆಚ್ಚು ಸಾವು ನೋವು ಎಲ್ಲಿ ಬಾಂಬ್ ಬಿಟ್ಟರೆ ಸಂಭವಿಸಬಹುದು ಅನ್ನೋದನ್ನು ತಿಳ್ಕೊಂಡು ರಿಪೋರ್ಟ್ ಮಾಡೋದಕ್ಕೆ ಶಾಹೀನ್ ಎಲ್ಲವನ್ನು ವ್ಯವಸ್ಥೆ ಮಾಡಿದ್ಲು ಅಯೋಧ್ಯೆ ಕಾಶಿಯಲ್ಲಿ. ಇನ್ಫ್ಯಾಕ್ಟ್ ಇವರಿಗೆ ಕಳೆದ ರಿಪಬ್ಲಿಕ್ ಡೇ ಜನವರಿ 26 ದೆಹಲಿಲಿ ಬಾಂಬ್ ಬ್ಲಾಸ್ಟ್ ಮಾಡೋ ಪ್ಲಾನ್ ಇತ್ತು. ಆವತ್ತು ತುಂಬ ಬಿಗಿ ಭದ್ರತೆ ಅನ್ನುವ ಕಾರಣಕ್ಕೆ ಏನೂ ಮಾಡೋಕ್ಕಾಗಲಿಲ್ಲ. ನವೆಂಬರ್ 25 ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಯಲ್ಲಿರ್ತಾರೆ. ಆವತ್ತು ಮಾಡಬಹುದಾ ಅನ್ನುವುದರ ತಯಾರಿ ನಡೆಸಿದ್ರು. ಅಯೋಧ್ಯೆಗೆ ಹೋಗಿ ಇವರ ಪೈಕಿ ಒಬ್ಬರು ರೇಖೆ ಮಾಡ್ಕೊಂಡು ಬಂದಿದ್ರು ಅನ್ನುವ ಸುದ್ದಿಯೂ ಇದೆ. ದೀಪಾವಳಿಯಲ್ಲಿ ಏನಾದರೂ ಮಾಡಬಹುದಾ ಅಂತ ಪ್ರಯತ್ನ ನಡೆಸಿದ್ರಂತೆ, ಆಗಿರಲಿಲ್ಲ. ಒಟ್ಟಿನಲ್ಲಿ ದೇವರ್ ವೇಟಿಂಗ್ ರೀ. ಅಬ್ಬಬ್ಬ ಅಂದರೆ ಮುಂದಿನ ವರ್ಷ ಅಂದರೆ 2026 ರಿಪಬ್ಲಿಕ್ ಡೇ ದಿವಸ ಏನೋ ಮಾಡೋ ತಯಾರಿಲಿದ್ದರು.
ಇಮ್ಯಾಜಿನ್ 2900 kg ಅಮೋನಿಯಂ ನೈಟ್ರೇಟನ್ನು ಇವರು ಬಾಂಬನ್ನಾಗಿ ಪರಿವರ್ತಿಸಿದ್ದಾರೆ. ಇವತ್ತು ಕೂತ್ಕೊಂಡು ಮಾತಾಡೋದು ಈಸಿ. ಪೊಲೀಸರು ಏನು ಮಾಡ್ತಾಯಿದ್ರು, ಬೇಹುಗಾರಿಕಾ ಪಡೆಗಳು ಏನು ಮಾಡ್ತಾಯಿದ್ವು, ಎಂಥ ಅಟ್ಯಾಕನ್ನು ಭಾರತದ ಮೇಲೆ ನಡೆಯಲಿದ್ದ, ಅದು ಎಂಥ ದಾಳಿಯನ್ನು ತಪ್ಪಿಸಿದ್ದಾರೆ ಅಂದರೆ ಹ್ಯಾಟ್ಸ್ ಆಫ್ ಟು ದೆಮ್, ಹ್ಯಾಟ್ಸ್ ಆಫ್ ಟು ದೆಮ್. ಲೈವ್ ಕ್ರಿಕೆಟ್ ಮ್ಯಾಚ್ನಲ್ಲಾದರೆ ಎಷ್ಟು ಕ್ಯಾಚ್ ಹಿಡಿದ್ರು ಎಷ್ಟು ಕ್ಯಾಚ್ ಬಿಟ್ಟರು ಅಂತ ಲೆಕ್ಕ ಸಿಗುತ್ತೆ. ಲೈವ್ನಲ್ಲಿ ಕೂತ್ಕೊಂಡು ನೋಡ್ತಾರೆ, ಕ್ಯಾಚ್ ಮಿಸ್ ಮಾಡ್ಬಿಟ್ಟ ನೋಡಿ, ಕ್ಯಾಚ್ ಮಸ್ತ್ ಕ್ಯಾಚ್ ಹಿಡ್ದ ನೋಡಿ ಅಂತ. ಬಟ್ ಇದು ದಿಸ್ ಈಸ್ ದ ರ್ಯಾಟ್ ರೇಸ್ ರೀ. ರೇಸ್ ಬಿಟ್ವೀನ್ ಹೂಮ್, ಯಾರ ಮಧ್ಯದ ರೇಸು? ಸಾಯಬೇಕು ಅಂತ ತಯಾರಾಗಿರುವವರಿಗೂ ಬದುಕಬೇಕು ಅಂತ ಹೋರಾಡ್ತಾ ಇರುವವರು ಮಧ್ಯದಲ್ಲಿ ನಡೀತಾ ಇರೋ ಸ್ಪರ್ಧೆ ಇದು. ಇಲ್ಲಿ ಭದ್ರತಾ ಪಡೆಗಳ ಯಶಸ್ಸು ಜಗತ್ತಿಗೆ ಗೊತ್ತಾಗೋದಿಲ್ಲ. ಇದು 2900 kg ಸ್ಫೋಟಕ ವಶಪಡಿಸಿಕೊಂಡು ಆವತ್ತೇ ಸಂಜೆ ಬ್ಲಾಸ್ಟ್ ಆಗಿ 12 ಜನ ಸತ್ತಿದ್ದಕ್ಕೆ ಅದೆಂಥ ದೊಡ್ಡ ಯಶಸ್ಸಾಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀವಿ ನಾವು. ಈ ಬ್ಲಾಸ್ಟ್ ಆಗಿರದೆ ಹೋದರೆ 2900 kg ಸ್ಫೋಟಕ ವಶ ಸಿಂಗಲ್ ಕಾಲಮ್ ಸುದ್ದಿ ಆಗಿರ್ತಿತ್ತು ಅಷ್ಟೇ, ಅಲ್ಲೆಲ್ಲಿ ಬಂದು ಕಳೆದೋಗಿರ್ತಿತ್ತು ಅದು. ಭದ್ರತಾ ಪಡೆಗಳು ಸ್ಟಾರ್ಟಿಂಗ್ ಫ್ರಮ್ ಹೂಮ್, SSP ಚಕ್ರವರ್ತಿ, ಶ್ರೀನಗರದ SSP ಚಕ್ರವರ್ತಿ ಅವರ ಸಮಯ ಪ್ರಜ್ಞೆಯಿಂದ ಹಿಡಿದು ಇಷ್ಟೂ ಕಾರಣಕರ್ತರಾದಂಥ ಭದ್ರತಾ ಪಡೆಗಳಿಗೆ ದೇಶದ ಪರವಾಗಿ ಒಂದು ಹ್ಯಾಟ್ಸ್ ಆಫ್. ಈ ಬಾಂಬು ನಮ್ಮೂರಲ್ಲೂ ನಿಮ್ಮೂರಲ್ಲಿ ಎಲ್ಲಿ ಬೇಕಾದರೂ ಬ್ಲಾಸ್ಟ್ ಆಗಬಹುದಾಗಿತ್ತು. ಹ್ಯಾಟ್ಸ್ ಆಫ್ ಟು ದೆಮ್. ರೇಖೆ ಮಾಡಿದ್ರು ಇವರು. ದೆಹಲಿ, ಅಹಮದಾಬಾದ್, ಲಖನೌ, ಮುಂಬೈ, ಕಾಶಿ, ಅಯೋಧ್ಯ, ಕಾನ್ಪುರ ಇಷ್ಟು ಕಡೆ ರೇಖೆ ಮಾಡಿದ್ರು. 3 ಕಾರನ್ನು ಆಲ್ರೆಡಿ ತಗೊಂಡು ಇಟ್ಕೊಂಡಿದ್ದಾಯ್ತು ದಿಲ್ಲಿಯಲ್ಲಿ. ಅಂದರೆ ದಿಲ್ಲಿ ಅಡ್ರೆಸ್ ಕೊಟ್ಟು ಉಮರ್ ನಬಿ ಅಲಿಯಾಸ್ ಉಮರ್ ಮೊಹಮ್ಮದ್ 3 ಕಾರ್ ತನ್ನ ಹೆಸರಲ್ಲೇ ತಗೊಂಡು ಇಟ್ಕೊಂಡಿದ್ದ. ಅದರಲ್ಲಿ ಒಂದು I-20, ಒಂದು ಇಕೋ ಸ್ಪೋರ್ಟ್ಸು, ಫೋರ್ಡ್ ಇಕೋ ಸ್ಪೋರ್ಟ್ಸು ರೆಡ್ ಕಲರ್ದು, ಮತ್ತೊಂದು ಮಾರುತಿ ಬ್ರಿಜಾ. ಇಕೋ ಸ್ಪೋರ್ಟ್ಸ್ ಒಂದು ಸಿಕ್ಕಿದೆ, ಈಗ ಹುಡುಕಿದ್ದಾರೆ ಪೊಲೀಸರು ಅದನ್ನು. ಮಾರುತಿ ಬ್ರಿಜಾ ಒಂದು ಹುಡುಕಬೇಕು. ಉಮರ್ ನಬಿ ಮಾಡಿಟ್ಟುಕೊಂಡಿದ್ದ ತಯಾರಿ ಇದು. DL10 CK0458 ಫೋರ್ಡ್ ಇಕೋ ಸ್ಪೋರ್ಟ್ಸ್. ಡಾಕ್ಟರ್ ಉಮರ್ನ ಹೆಸರಲ್ಲಿದೆ, ಅಡ್ರೆಸ್ ದಿಲ್ಲಿಲಿದೆ, ಫೇಕ್ ಅಡ್ರೆಸ್ ಕೊಟ್ಟಿರಬಹುದು ಅಂತ. ಫೇಕ್ ಅಡ್ರೆಸ್ ಕೊಟ್ಟಿರಬಹುದು. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಲಿಂಕು ಶ್ರೀನಗರದ ಮೌಲ್ವಿ ಇರ್ಫಾನ್ ಅಹಮ್ಮದ್. ಇರ್ಫಾನ್ ಅಹಮ್ಮದ್ನ ಬಂಧನದೊಂದಿಗೆ ಡಾಕ್ಟರ್ಗಳು ಹೆಂಗೆ ಟೆರರಿಸ್ಟ್ ಆಗಿದ್ದಾರೆ ಅನ್ನುವ ಲಿಂಕ್ ಹೊರಗೆ ಬಿದ್ದದ್ದು. ಡಾಕ್ಟರ್ಗಳ ಟೆರರಿಸ್ಟ್ ಆಗಿರುವ ಲಿಂಕು. 1500 ಜನರ ವಿಚಾರಣೆ ನಡೆದಿದೆ ಅನ್ನಲ್ಲ, ಅದರಲ್ಲಿ ಕನಿಷ್ಠ 300 ಜನ ಡಾಕ್ಟರ್ಸ್ ಇದ್ದಾರೆ, ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದಾರೆ, ಕನಿಷ್ಠ 300 ಜನ. ಶ್ರೀನಗರದ ಮೌಲ್ವಿ ಇವನು ಇರ್ಫಾನ್ ಅಹಮ್ಮದ್ ಅನ್ಸಾರಿ. ಬೈ ಕ್ವಾಲಿಫಿಕೇಷನ್ನು ಪ್ಯಾರಾಮೆಡಿಕ್, ಅಂದರೆ ಹಾಸ್ಪಿಟಲ್ನಲ್ಲಿ ನರ್ಸು, ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ನರ್ಸ್ ಆಗಿದ್ದ. ಆ ನಂತರ ಒಂದು ಮಸೀದಿ ಈತನನ್ನು ಮೌಲ್ವಿಯಾಗಿ ಕೆಲಸಕ್ಕೆ ಸೇರಿಸಿಕೊಳ್ಳುತ್ತೆ. ಮೌಲ್ವಿಯಾಗಿ ಕೆಲಸಕ್ಕೆ ಸೇರಿಕೊಂಡ ನಂತರ ಈತ ಡಾಕ್ಟರ್ಗಳು, ಪ್ರೊಫೆಸರ್ಗಳು ಮತ್ತು ಮೆಡಿಕಲ್ ಸ್ಟೂಡೆಂಟ್ಗಳ ಸಂಘಟನೆಯೊಂದನ್ನು ಕಟ್ತಾನೆ. ಆ ಸಂಘಟನೆ ಜೈಷ್ ಎ ಮೊಹಮ್ಮದ್ ಜೊತೆಗೆ ಕೆಲಸ ಮಾಡುತ್ತೆ. ಅನ್ಸರ್ ಗಜ್ವತ್ ಉಲ್ ಹಿಂದ್, ನನ್ನ ಹೇಳಿದೆ ಅದರ ಹೆಸರು, ಅನ್ಸರ್ ಗಜ್ವತ್ ಉಲ್ ಹಿಂದ್. ಇವರು ಸ್ಥಾಪಿಸಿಕೊಂಡಿದ್ದ ಸಂಘಟನೆ. ನೋಡಿ, ಅಲ್ಲಿ ವಂಶವೃಕ್ಷದ ರೀತಿಯಲ್ಲಿ ಕೊಟ್ಟುಬಿಟ್ಟಿದ್ದೀವಿ ಯಾರ್ಯಾರು ಏನೇನು ಕನೆಕ್ಷನ್ ಇದಕ್ಕೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.